ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಇವರಂಥ ರೀತಿಯಲ್ಲಿ ಸಾಕಷ್ಟು ಹೆಸರು ಮಾಡಿ ಹಾಗೆ ತುಂಬಾ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅದ್ಭುತವಾದ ನಟಿ ಅಂದರೆ ಅದು ಚಿತ್ರಶೇಣೈ ಅಂತಲೇ ಹೇಳ್ಬೋದು. ಚಿತ್ರಶೇಣೈ ಅವರು ಕೇವಲ ಕನ್ನಡ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಸಿನಿಮಾದಲ್ಲೂ ಕೂಡ ಬಹುಭಾಷಾ ನಟಿಯಾಗಿ ಕೂಡ ಅವರು ಹೆಸರು ಮಾಡಿದಂಥವ್ರು. ಮೂಲತಃ ರಂಗಭೂಮಿಯಲ್ಲಿ ಬಂದಂಥ ಇವರು ಸಿನಿಮಾ ರಂಗ ಮತ್ತು ಅಲ್ಲದೆ ಎಲ್ಲ ಕ್ಷೇತ್ರಗಳು ಕೂಡ ಕಾಣಿಸಿಕೊಂಡಿದ್ದರು. ಇನ್ನು ಸಾಕಷ್ಟು ರಿಯಾಲಿಟಿ ಶೋಗಳು, ಅಡುಗೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಿದ್ದ ಚಿತ್ರಶೇಣೈ ಅವರು ಈಗ ಇನ್ನಿಲ್ಲ ಅಂದರೆ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಚಿತ್ರರಂಗದಲ್ಲಿ ಇತ್ತೀಚೆಗೆ ಒಂದು ಯೂಟ್ಯೂಬ್ನಲ್ಲಿ ಅವರು ಇಂಟರ್ವ್ಯೂ ಕೂಡ ಕೊಟ್ಟಿದ್ದರು. ಅದರಲ್ಲಿ ಕೂಡ ಅವರು ಹೇಳ್ಕೊಂಡಿದ್ದರು, ಇತ್ತೀಚೆಗೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಹೇಳ್ತಾರೆ. ಆದರೆ ನಮ್ಮಂಥ ಹಿರಿಯ ಕಲಾವಿದರಿಗೆ ನಾನು ಈ ಸಿನಿಮಾ ರಂಗಕ್ಕೆ ನಾಯಕಿಯಾಗಿ ಬಂದಂಥವ್ರಿಗೂ ಕೂಡ ಅವಕಾಶಗಳು ಸಿಗೋದಿಲ್ಲ. ಇವತ್ತಿನ ಕಾಲದಲ್ಲಿ ಸಿನಿಮಾ ನಂಬ್ಕೊಂಡು ನಾನು ಜೀವನ ಮಾಡ್ತೀನಿ, ಸಿನಿಮಾದಿಂದಲೇ ಎಲ್ಲದೂ ಮಾಡ್ತೀನಿ ಅನ್ನೋ ಮಾತು ಸುಳ್ಳು. ಯಾಕೆಂದರೆ ಕನ್ನಡ ಸಿನಿಮಾ ರಂಗ ಯಾವ ಹಂತಕ್ಕೆ ಹೋಗಿದೆ ಅಂತ ಗೊತ್ತಿದೆ. ಸ್ಟಾರ್ ಕಲಾವಿದರೆಲ್ಲ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲಿ ಹಿರಿಯ ಕಲಾವಿದರಿಗೆ ಅವಕಾಶ ಸಿಗುತ್ತೆ ಹೇಳಿ? ಅದು ಅಲ್ಲದೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿ ಬರೀ ಫಾರಿನಲ್ಲಿರೋರನ್ನೆಲ್ಲ ಕರ್ಕೊಂಬಂದು ಅವಕಾಶ ಕೊಡ್ತಾರೆ. ಕನ್ನಡ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದವ್ರಿಗೆ ಅವಕಾಶಗಳು ಸಿಗುತ್ತೆ. ಇದೇ ಕಾರಣಕ್ಕಾಗಿ ಹಿರಿಯ ಕಲಾವಿದರಿಗೆ ಅವಕಾಶಗಳು ಇಲ್ಲದಂಗಾಗಿದೆ ಅಂತ ಹೇಳಿ ತುಂಬನೇ ಭಾವನಾತ್ಮಕವಾಗಿ ಹೇಳ್ಕೊಳ್ತಾರೆ.